ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಫುಡ್ ಫಿಲ್ಮ್ಸ್. ಇವತ್ತಿನ ರೆಸಿಪಿಯಲ್ಲಿ ಇನ್ಸ್ಟೆಂಟ್ ಮಸಾಲ ರವೆ ಇಡ್ಲಿ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ದಪ್ಪ ರವೆ ತೊಗೊಂಡಿದ್ದೀನಿ ಒಂದು ಬೌಲು, ಮತ್ತು ಅದೇ ಬೌಲಲ್ಲಿ ಮೊಸರು ತೊಗೊಂಡಿದ್ದೀನಿ, ಗಟ್ಟಿ ಮೊಸರು, ಮತ್ತು ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, ಕ್ಯಾರೆಟ್ ತುರಿ, ಹಸಿಮೆಣಸಿನ್ಕಾಯಿ, ಶುಂಠಿ ಮತ್ತು ಕರ್ಬೇವಿನ ಸೊಪ್ಪು ಇವನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಬೌಲು ಸಬ್ಬಸಿಗೆ ಸೊಪ್ಪನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬಾಣಲಿ ಇಟ್ಕೊಂಡಿದ್ದೀನಿ ಬಿಸಿಗೆ. ಈಗ ಬಿಸಿಯಾಗಿರುವಂಥ ಬಾಣಲಿಗೆ ಎಣ್ಣೆ ಸೇರಿಸ್ಕೊಂಡಿದ್ದೀನಿ, ಸಾಸಿವೆ ಸೇರಿಸ್ಕೊಂಡಿದ್ದೀನಿ, ಕಡಲೆಬೇಳೆ ಸೇರಿಸ್ಕೊಂಡಿದ್ದೀನಿ, ಮತ್ತು ಉದ್ದಿನಬೇಳೆ ಸೇರಿಸ್ಕೊತಾ ಇದ್ದೀನಿ, ಮತ್ತು ಒಂದು ಸ್ಪೂನು ಜೀರಿಗೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇವನ್ನೆಲ್ಲ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡಿಕೊಂಡು ನೀವು ಗೋಡಂಬಿನೂ ಸಹ ಹುರ್ಕೊಂಡು ನೀವು ಇಟ್ಕೊಬೋದು ಅಲಂಕಾರಕ್ಕೆ. ಈಗ ನೋಡಿ ಈ ಥರ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡಿಕೊಂಡು ನಾನು ಇಲ್ಲಿ ಶುಂಠಿನ ತುರಿದಿಟ್ಕೊಂಡಿದ್ದೀನಿ, ಶುಂಠಿನೂ ಸಹ ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಾದರೆ ಕಟ್ ಮಾಡು ಸಹ ಹಾಕೊಬೋದು. ಈಗ ಶುಂಠಿ ಸೇರಿಸ್ಕೊಂಡು ಸಣ್ಣದಾಗಿ ಕಟ್ ಮಾಡಿರುವಂಥ ಹಸಿಮೆಣಸಿನ್ಕಾಯಿ, ಸಣ್ಣದಾಗಿ ಕಟ್ ಮಾಡಿರುವಂಥ ಕರಿಬೇವಿನ ಸೊಪ್ಪು, ಮತ್ತು ಲೈಟಾಗಿ ಒಂದು ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇವನ್ನೆಲ್ಲ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಬೇಕು. ಹುರ್ಕೊಂಡು ನಾನು ಈಗ ರವೆ ಸೇರಿಸ್ಕೊತಾ ಇದ್ದೀನಿ. ರವೆ ಸೇರಿಸ್ಕೊಂಡು ಇವನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ತಾ ರವೆನೂ ಸಹ ಲೋ ಫ್ಲೇಮಲ್ಲೇ ಹುರ್ಕೊಬೇಕು. ಒಂದು 2 ನಿಮಿಷ ಹುರ್ಕೊಂಡ್ರೆ ಸಾಕು, ಜಾಸ್ತಿ ಹೊತ್ತೇನು ಹುರಿಯೋದು ಬೇಡ. ನೀವು ಬೇಕು ಅಂದರೆ ಚಿತ್ಕವರೆ ಬೇಳೆನೂ ಸಹ ಹಾಕೊಬೋದು, ಉಂಡೆ ಅವರೆಕಾಳನ್ನೂ ಸಹ ಹಾಕೊಬೋದು. ಈಗ ನೋಡಿ ಈಗ ಹುರಿದೇ ಆಗಿದೆ. ಈಗ ನಾನು ಹಾಕಿರುವಂಥ ಕಡಲೆಬೇಳೆ, ಉದ್ದಿನಬೇಳೆ, ಈ ಸೊಪ್ಪುಗಳು ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಿದೆ. ನೋಡೋಕ್ಕೂ ಒಂಥರ ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಮತ್ತು ಘಮನೂ ಅಷ್ಟೇ ಅದ್ಭುತವಾಗಿ ಬರ್ತಿದೆ. ಈಗ ನಾನು ಹುರಿದಿರುವಂಥದ್ದನ್ನ ತಣ್ಣಗಾಗೋಕೆ ಇಟ್ಕೊಂಡಿದ್ದೀನಿ. ತಣ್ಣಗಾಗಿರುವಂಥದ್ದಕ್ಕೆ ನಾನೀಗ ಮೊಸರು ಸೇರಿಸ್ಕೊತಾ ಇದ್ದೀನಿ. ಒಂದು ಬೌಲು ಮೊಸರು ಸೇರಿಸ್ಕೊಂಡು 1.5 ಸ್ಪೂನು ಉಪ್ಪಿನ ಪುಡಿ ಸೇರಿಸ್ಕೊತಾ ಇದ್ದೀನಿ. 1/4 ಟೀ ಸ್ಪೂನಷ್ಟು ಅಡುಗೆ ಸೋಡಾ ಸೇರಿಸ್ಕೊತಾ ಇದ್ದೀನಿ. ನಾವು ಬೇಕಾದ್ರೆ ನೀವು ಸೇರಿಸ್ಕೊಬೋದು. ಮತ್ತು ಈಗ ಸಣ್ಣದಾಗಿ ಕಟ್ ಮಾಡಿರುವಂಥ ಸಬ್ಬಸಿಗೆ ಸೊಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಮತ್ತು ಕ್ಯಾರೆಟ್ ತುರಿನೂ ಸೇರಿಸ್ಕೊತಾ ಇದ್ದೀನಿ. ಮತ್ತು ತೆಂಗಿನಕಾಯಿ ಪೀಸ್ ಆಯ್ತಲ್ಲ ಅದನ್ನೂ ಸಹ ಸೇರಿಸ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ನೀವು ಇದು ಕ್ಯಾರೆಟ್ ತುರಿ ಮತ್ತು ಗೋಡಂಬಿನ ಬೇಕಾದ್ರೆ ಇಡ್ಲಿ ಸಂಪಳ ಹಾಕಬೇಕಾದ್ರೆ ಫಸ್ಟೇ ಅದು ಸಂಪಳಕ್ಕೆ ನೀವು ಗೋಡಂಬಿ ಮತ್ತು ಕ್ಯಾರೆಟ್ ತುರಿನೂ ಸಹ ಫಸ್ಟು ಹಾಕ್ಬಿಟ್ಟು ಆಮೇಲೆ ಬೇಕಾದ್ರೆ ಇಡ್ಲಿ ಮಿಕ್ಸ್ನ ಹಾಕೊಬೋದು. ಈಗ ನೋಡಿ ನಾನು ಯಾವ ಬೌಲಲ್ಲಿ ತೊಗೊಂಡಿದ್ದೆ ಮೊಸರನ್ನು ಅದೇ ಬೌಲಲ್ಲಿ ನೀರು ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಇವನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು ಹಾಕಿರುವಂಥ ಸೊಪ್ಪು, ತರಕಾರಿ, ಉಪ್ಪು, ಸೋಡಾ ಮತ್ತು ರವೆ, ಮೊಸರು ಕ್ಲೀನಾಗಿ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ಅದು ಸೋಡಾ ಆಗಲಿ ಉಪ್ಪಾಗಲಿ ಒಂದು ಕಡೆ ಇರಬಾರ್ದು. ಅದರಿಂದ ಇದನ್ನು ಈ ಥರ ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಕೆತ್ತಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಕೊಂಡು ಈ ಥರ ಕಲರ್ಫುಲ್ಲಾಗಿರುವಂಥ ರೆಸಿಪಿನ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಇಡ್ಲಿನ ಮಸಾಲೆ ಇಡ್ಲಿ ಅಂದರೆ ಯಾರು ತಾನೇ ಇಷ್ಟ ಆಗೋಲ್ಲ. ನೋಡಿ ಈಗ ಮುಚ್ಚಳ ಮುಚ್ಚಿ ಅದನ್ನು ಉಬ್ಬೋದೋಸ್ಕರ ನಾನು ಇಟ್ಕೊಂಡಿದ್ದೀನಿ. ಉಬ್ಬಿದಷ್ಟು ಇಡ್ಲಿ ಸಾಫ್ಟಾಗಿ ಬರ್ತದೆ. ಈಗ ಉಬ್ಬಿರುವಂಥ ಇಡ್ಲಿ ಮಿಕ್ಸ್ನ ನಾನು ಸೌಟಿಂದ ಇದನ್ನು ಈ ಥರ ಕಲಿಸ್ಕೊತಾ ಇದ್ದೀನಿ. ಈಗ ನಾನು ಇಡ್ಲಿ ಪಾತ್ರೆಯಲ್ಲಿ ನೀರು ಕಾಯೋಕೆ ಇಟ್ಟಿದ್ದೆ, ಅದು ಬಿಸಿಯಾಗಿದೆ. ಈಗ ನಾನು ಇಡ್ಲಿ ಪ್ಲೇಟ್ಗೆ ಎಣ್ಣೆನ ಸವರ್ಕೊತಾ ಇದ್ದೀನಿ. ಸವರ್ಕೊಂಡು ನಾನು ಮಿಕ್ಸ್ ಮಾಡಿರುವಂಥ ಇಡ್ಲಿ ಮಿಕ್ಸ್ನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಈಗ ನಾವು ಈ ತೋರಿಸಿದ್ನಲ್ಲ ಆವಾಗಲೇ ಹೇಳಿದ್ನಲ್ಲ ಇದು ಕ್ಯಾರೆಟ್ ತುರಿ ಮತ್ತು ಗೋಡಂಬಿನ ಈಗ ಇಡ್ಲಿ ಪ್ಲೇಟ್ಗೆ ಬೇಕಾದ್ರೆ ಹಾಕ್ಕೊಬೋದು. ಈಗ ನಾನು ಇಡ್ಲಿ ಪ್ಲೇಟ್ನ ಇದು ಇಡ್ಲಿ ಪಾತ್ರೆ ಒಳಗೆ ಇಟ್ಟು ಅದನ್ನು ಬೇಯೋಕ್ಕೋಸ್ಕರ ಇಟ್ಕೊತಾ ಇದ್ದೀನಿ. ಒಂದು 5 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡ್ರೆ ಸಾಕು. ನೋಡಿ ಇಡ್ಲಿ ಬೆಂದಿದೆ. ಬೆಂದಿರುವಂಥ ಇಡ್ಲಿಲಿ ನಾನು ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿವೆ. ದೊಡ್ಡವ್ರಿಗೆ ಆಗ್ಬೋದು, ಮಕ್ಕಳಿಗೆ ಆಗ್ಬೋದು, ಇದನ್ನು ಹೆಲ್ದಿ ಫುಡ್ಡು ಅಂತಲೇ ಹೇಳ್ಬೋದು. ಈಗ ನಾನು ಬಿಸಿಲೇ ತೆಗಿತಾ ಇದ್ದೀನಿ ಇಡ್ಲಿನ. ನೀವು ಬೇಕಾದ್ರೆ ತಣ್ಣಗಾದ ಮೇಲೆ ಬೇಕಾದ್ರೆ ತೆಗಿಬೋದು. ಈ ಬಿಸಿಲೇ ತೆಗ್ದಾಗ ಏನಾಯ್ತದೆ, ಪ್ಲೇಟ್ಗೆ ಒಂದು ಸ್ವಲ್ಪ ಕಚ್ಕೊತದೆ, ಆದರೂ ಪರವಾಗಿಲ್ಲ. ಈಗ ನಾನು ಬಿಸಿಲೇ ತೆಗಿತಾ ಇದ್ದೀನಿ. ನೋಡಿದ್ರಲ್ಲ ಮನೆಯಲ್ಲೇ ಯಾವ ರೀತಿ ಸಿಂಪಲ್ಲಾಗಿ ಮಸಾಲೆ ಇಡ್ಲಿನ ಮಾಡ್ಬೋದು ಅನ್ನೋದನ್ನು ನಾನಿಲ್ಲಿ ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಇಷ್ಟವಾದಂಥ ಇದರಲ್ಲೂ ಬೇಕಾದ್ರೆ ನೀವು ತಿನ್ಬೋದು. ಸಾಗು ಆಗ್ಬೋದು, ಚಟ್ನಿ ಆಗ್ಬೋದು, ಯಾವುದರಲ್ಲಿ ಇಷ್ಟ ಆಗುತ್ತೆ ಅದರಲ್ಲಿ ಬೇಕಾದ್ರೆ ನೀವು ತಿನ್ಬೋದು. ನಾನು ಮಾಡಿರುವಂಥ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.